ಎಲ್ಲಾನು ಸೂಪರಾಗಿ ಹೋಗ್ಬೇಕಾದ್ರೆ ಜನಗಳೇ ಸಹಿಸ್ಕೊಳ್ಳಲ್ಲ, ಇನ್ನು ದೇವ್ರು ಸಹಿಸ್ಕೊಂತಾನ. ಡೇ 45 ಆಫ್ 90 ಡೇಸ್ ಚಾಲೆಂಜ್ಗೆ ಸ್ವಾಗತ. ದಿಸ್ ಈಸ್ ಯುವರ್ ಆಚಿ ಗೌಡತಿ. ಸೊ ಬೆಳಗ್ಗೆ ರಾಗಿ ಅಂಬ್ಲಿ ಮಾಡಿಕೊಂಡೆ, ಬಟ್ ಹಾಸ್ಟೆಲ್ ಪಲಾವ್ ಮಾಡಿದ್ರು. ಮಧ್ಯಾಹ್ನ ಕುಕ್ ಮಾಡೋಕ್ಕೆ ನಮ್ಗೆ ನಿಜವಾಗ್ಲೂ ಟೈಮ್ ಇಲ್ಲ. ಸೊ ರಾಗಿ ಗಂಜಿನ ಮಧ್ಯಾಹ್ನಕ್ಕೆ ಎತ್ತಿಟ್ಟು ಇರೋ ಪಲಾವ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ. ಸೊ ಪ್ರೋಟೀನ್ಗೋಸ್ಕರ ಎಗ್ಸು ಸೋಯಾ ಎಲ್ಲ ತಿಂದ್ಕೊಂಡು ಸೊ ವಿ ವೆಂಟ್ ಫಾರ್ ಔಟಿಂಗ್. ಸಂಡೇ ಮಾತ್ರ ಸತ್ರು ನಮ್ಮ ರಾಜನಕುಂಟೆಗೆ ಹೋಗಬಾರ್ದು, ಬಟ್ ಆದರೆ ಸಂಡೇನೇ ಹೋಗೋ ಪರಿಸ್ಥಿತಿ ಬರುತ್ತೆ. ಹಂಗೆ ಅಂದ್ಕೊಂಡು ಬರ್ತಾ ಟ್ಯಾಬ್ಲೆಟ್ ತೊಗೊಬಂದೆ. ನನಗೆ ಮಾರ್ನಿಂಗಿಂದ ಸಖತ್ ಡಿಸಿನೆಸ್ಸು, ನಂಗೆ ಥ್ರೋಟ್ ಬೇರೆ ಸಖತ್ ಪೇನ್ ಆಗ್ತಿದೆ. ಲಿಟ್ರಲಿ ನಂಗೆ ನೀರು ಕೂಡ ಕುಡಿಯೋಕ್ಕಾಗ್ತಿಲ್ಲ. ರೀಸನ್ ಏನು ಅಂತ ತುಂಬ ಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು. ಇಷ್ಟು ಸಣ್ಣ ಸಿಲ್ಲಿ ರೀಸನ್ಗೆ ನಂಗೆ ಇಷ್ಟೊಂದು ಸುಸ್ತು, ನನಗೆ ಎದ್ದೊಳಕ್ಕೂ ಆಗ್ತಿಲ್ಲ. ಐ ಡಿಡ್ ನಾಟ್ ಈವನ್ ಗೋ ಜಿಮ್ ಎನಿಥಿಂಗ್ ಎಲ್ಸ್. ಸೊ ಈ ಮೊಟ್ಟೆ ಜೊತೆ ಮ್ಯಾಗಿ ಮಸಾಲ ಟ್ರೈ ಮಾಡಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್, ನೆಕ್ಸ್ಟ್ ಲೆವೆಲ್. ಸೊ ಟೀ ಕುಡಿತಿದ್ದೀರಂತ ನೋ ಥಿಂಕಿಂಗ್, ಬಿಕಾಸ್ ಅದ್ರಲ್ಲಿ ಟೀಯಲ್ಲಿ ಹಾಳೆ ಇರೋಲ್ಲ, ಸಕ್ಕರೆನೂ ಇರೋಲ್ಲ, ಏನೂ ಇರೋಲ್ಲ, ಹಂಗಿರುತ್ತೆ ಗುರು. ಸೊ ಅಪರೂಪಕ್ಕೆ ಚಿಕ್ಕ ವಯಸ್ಸು ನೆನಪಾಯಿತು. ನಾಳೆ ಇರೋ ನನಗೆ ಪೋಸ್ಟ್ ಪ್ರೆಸೆಂಟೇಷನ್ಗೆ ನಂದು ಮಾಲ್ ಮ್ಯಾಪ್ ಅಂತ ಒಂದು ಆ್ಯಪ್ ಜನ್ರೇಟ್ ಮಾಡ್ಕೊಂಡಿದ್ದೀರಿ. ಆ್ಯಂಡ್ ಸಕ್ಕತ್ತಾಗಿತ್ತು. ಆ್ಯಂಡ್ ಇದು ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ವಿ ಗಾಟ್ ದ 4th ಪ್ಲೇಸ್ ಫಾರ್ ದ್ಯಾಟ್ ಬಿಕಾಸ್ ಆಫ್ ಯೂನಿಫಾರ್ಮ್ ಹಾಕೊಂಡು ಹೋಗಿಲ್ಲ. ಯಾರಿಗೂ ಸೀನಿಯರ್ಸ್ ಯೂನಿಫಾರ್ಮ್ ಕಾಲೇಜ್ಗೆ ಹಾಕೊಂಡು ಹೋಗ್ತಾರೆ. ಸೊ ಐಸ್ ಕ್ರೀಮ್